ಧರ್ಮದ ತಿರುಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅವರದು ಕೇವಲ ಆತ್ಮಕಲ್ಯಾಣದ ಮಾರ್ಗವಲ್ಲ, ಅವರದು ಸಮಾಜ ಕಲ್ಯಾಣದ ಮಹಾಮಾರ್ಗ. ಲೋಕ ಕಲ್ಯಾಣವನ್ನು ಸಾಧಿಸುವಂತಹ ದಾರಿ ಅದು. ಬಸವಣ್ಣನವರು ಎಂದಿಗೂ ಪ್ರಸ್ತುತ. ಈ ಕಲ್ಯಾಣ ಅನ್ನುವಂತಹ ಒಂದು ಪಟ್ಟಣ, ಅಲ್ಲಿ ಎಲ್ಲ ಶರಣರು ಬಂದರು, ಬರ್ತಿದ್ರು, ಇರ್ತಿದ್ರು, ಕಾಯಕವನ್ನು ಮಾಡ್ತಿದ್ರು ಅನ್ನುವಂತಹ ವಿಷಯವನ್ನು ನಾವು 7-8 ದಿನಗಳಿಂದ ಕೇಳ್ತಾ ಬಂದಿದ್ದೇವೆ. ಇನ್ನು ನಾವು ಆ ಪರಂಪರೆಯ ಮುಂದುವರಿದ ಭಾಗವಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಮತ್ತೊಂದು ಘಟ್ಟಕ್ಕೆ ನಾವೆಲ್ಲರೂ ಬರ್ತಾ ಇದ್ದೇವೆ. ಇನ್ನುಳಿದ ಶರಣರ ಬಗ್ಗೆ ಸಾಂದರ್ಭಿಕವಾಗಿ ನಾನು ಮುಂದಿನ ದಿನಗಳಲ್ಲಿ ಆ ಕುರಿತಾಗಿ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಬಹಳಷ್ಟು ಶರಣರು ಇರೋಣದರಿಂದ ಅಲ್ಲಲ್ಲಿ ಅವರ ಉದಾಹರಣೆಯನ್ನು ಕೊಟ್ಟು ಈ ವಿಷಯವನ್ನು ಮುಂದುವರಿಸುವುದು ಸೂಕ್ತ ಅಂತ ಹೇಳಿ, ನಮ್ಮ ಲಿಂಗಾಯತ ಧರ್ಮ ಯಾವ ರೀತಿ ಬೆಳೆದು ಬಂತು, ಅದರ ಪುನರುಜ್ಜೀವನಕ್ಕೆ ಕಾರಣಕರ್ತರಾಗಿರುವಂಥವರು 20ನೇ ಶತಮಾನದವರೆಗೂ ಈ ಧರ್ಮ ಯಾವ ರೀತಿಯಾಗಿ ಬೆಳೆದುಕೊಂಡು ಬಂದಿತ್ತು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂತಹ ಒಂದೇ ಉದ್ದೇಶಕ್ಕಾಗಿ ನಾವು ಆ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಕಲ್ಯಾಣ ಕ್ರಾಂತಿ ಆಯಿತು. ಹರಳಯ್ಯನ ಮಗ ಮಧುವರಸರ ಮಗಳು ಅಂತರ್ಜಾತೀಯ ವಿವಾಹ ಏರ್ಪಟ್ಟಿದ್ದಕ್ಕಾಗಿ ಕಲ್ಯಾಣ ಕ್ರಾಂತಿ ಆಯಿತು. ಬೇಗುದಿಯಿಂದ ಕುದಿತಾ ಇರುವಂತಹ ಕಲ್ಯಾಣಕ್ಕೆ ಇದೊಂದು ದಾರಿ ಸಿಕ್ಕಂಗಾಯಿತು. ಕ್ರಾಂತಿ ಆಗ್ತದೆ, ಶರಣರು ಎಲ್ಲಿ ಸಿಗ್ತಾರಲ್ಲ ಅವರನ್ನು ಹಿಂಸಿಸುವುದಕ್ಕೆ ಶುರು ಮಾಡ್ತಾರೆ, ಅವರನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ, ಅವರನ್ನು ಬಡಿಯೋದಕ್ಕೆ ಶುರು ಮಾಡ್ತಾರೆ. ಅವರ ಹತ್ತಿರವಿರುವಂತಹ ಅತ್ಯಂತ ಅನರ್ಘ್ಯ ರತ್ನಗಳು ಅಂತ ನಾವೇನು ಅಂತೀವಲ್ಲ, ಆ ಎಲ್ಲ ವಚನದ ಕಟ್ಟುಗಳನ್ನು ಸುಡುವಂತಹ ಪ್ರಯತ್ನ ನಡೀತದೆ. ಅಂತಹ ಸಂದರ್ಭದಲ್ಲಿ ಶರಣರೆಲ್ಲ ಚದುರಿ ಹೋಗ್ತಾರೆ. ಒಂದು ಸಂದರ್ಭದಲ್ಲಿ ಮಹಾಮಹಿಮರಾಗಿರುವಂತಹ ಅಲ್ಲಮ ಪ್ರಭುದೇವರು ಬಸವಣ್ಣನವರಿಗೆ ಹೇಳ್ತಾರೆ, ಬಸವಣ್ಣ, ಯಾಕೋ ನನಗೆ ಕಳವಳ ಆಗಾಕತ್ತೈತಪ್ಪ, ಕಲ್ಯಾಣದೊಳಗೆ ಮುಂದೊಂದು ದಿನ ಹಿಂಗಾಗ್ತದೆ ಅಲ್ಲ, ಗಲಭೆ ಹೇಳಬಹುದು, ನೀನು ಬಹಳ ಸೂಕ್ಷ್ಮ ಇರಬೇಕಾ ಬಸವಣ್ಣ. ನಾನು ನಿರಂತರವಾಗಿ ಲೋಕ ಸಂಚಾರಿ ಆಗಿರೋಣದರಿಂದ ನನ್ನ ಪಯಣ ಶ್ರೀಶೈಲದತ್ತ ನಡೀತದೆ. ನೀನು ಕಲ್ಯಾಣದೊಳಗಡೆನೆ ಇರಬೇಕಂತಿ, ಈ ಕಲ್ಯಾಣದೊಳಗೆ ಮುಂಬರುವಂತಹ ದಿನಮಾನದೊಳಗೆ ಅಷ್ಟು ಸರಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲಪ್ಪ. ಆದರೆ ಅಲ್ಲಮ ಪ್ರಭು ಹೇಳಿದರು, ಬಸವಣ್ಣ, ಹಂಗಂದು ಮಾತ್ರಕ್ಕೆ ನೀನು ಅಧೀರನಾಗಬೇಕಾಗಿಲ್ಲ. ಕಲ್ಯಾಣದೊಳಗೆ ಕ್ರಾಂತಿ ನಡೀತದ, ಕ್ರಾಂತಿ ಮಾಡಿದವರೆಲ್ಲರೂ ಹಾಳಾಗಿ ಹೋಗ್ತಾರೆ, ನೀನು ಮಾತ್ರ ಶತಮಾನದವರೆಗೂ ಕೂಡ ಸೂರ್ಯ ಚಂದ್ರರು ಇರುವವರೆಗೂ ನೀನು ಬಸವಣ್ಣ ಇದ್ದೇ ಇರ್ತೀಯ ಅನ್ನುವ ಮಾತನ್ನು ಅಲ್ಲಮ ಪ್ರಭುದೇವರು ಹೇಳಿದರು. ಭಂಡರನ್ನೆಲ್ಲ ಬದುಕಿಸಿದರೆ ನೀವು ಅವರು ಬದುಕಿ ಸಾಯುತ್ತಾರ, ಸತ್ಯವಂತರನ್ನು ಸಾಯಿ ಹೊಡೆದರ ಅವರು ಸತ್ತು ಬದುಕುತ್ತಾರೆ. ಬಂಡರನ್ನೆಲ್ಲ ನೀವು ಬದುಕಿಸಿ ಬಿಟ್ರಿ ಅಂದ್ರೆ ಅವರು ಬದುಕಿ ಸಾಯ್ತಾರೆ. ಸತ್ಯವಂತರನ್ನು ಸಾಯಿ ಹೊಡೆದ್ರೆ ಅವರು ಸತ್ತು ಬದುಕುತ್ತಾರೆ. ಯಾಕಂದ್ರೆ ಸತ್ಯಕ್ಕೆ ಸಾವಿಲ್ಲ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅನ್ನುವಂತಹ ಘೋಷವಾಕ್ಯವನ್ನು ನಮ್ಮ ಶರಣರು ಹೇಳಿರುವಾಗ ಶರಣರಿಗೆ ಸಾವಿಲ್ಲ. ಮೊಂಡುತನದಿಂದ, ಭಂಡ ಧೈರ್ಯದಿಂದ, ಕುತ್ಸಿತ ಬುದ್ಧಿಯಿಂದ ಕ್ಷುದ್ರವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥವ್ರಿಗೆ ಬದುಕಿಲ್ಲ. ಬಂಡರನ್ನೆಲ್ಲ ಬದುಕಿಸಿ ಬಿಟ್ಟಿವಿ ಅಂದ್ರೆ ಅವ್ರು ಬದುಕ್ತಾರ, ಆಮೇಲೆ ಸತ್ತು ಹೋಗಿಬಿಡ್ತಾರೆ.